ಮಾರುತಿ, ನಾವ್ ಯಾವ್ದೇ ತಕರಾರಿಲ್ದೆ ಈ ಸ್ಪರ್ಧೆಯಲ್ಲಿ ನೀನೇ ಗೆದ್ದೆ ಅಂತ ನಾವು ಒಪ್ಕೊಳ್ತೀವಿ. ಇದ್ರಲ್ಲೂ ನೀನು ನಮ್ಮನ್ನ ಗೆದ್ಬಿಟ್ಟೆ ನಾಯಕ. ಯಾಕೆ ಇಷ್ಟೊಂದು ಹೊಟ್ಟೆ ಹಸ್ವು ಮಾರುತಿ ನಿನ್ಗೆ? ನಾವು ಅದ್ಯಾವುದೋ ಒಂದು ದಿವ್ಯ ಫಲವನ್ನ ತಿಂದಿದ್ವಿ. ಅದನ್ನ ತಿಂದ ಮೇಲೆ ನಮಗನಿಸ್ತಾ ಇದೆ ನಾವು ತುಂಬಾ ದಿನದಿಂದ ಊಟನೇ ಮಾಡಿಲ್ವೇನೋ ಅಂತ. ಎಲ್ಲ ಕಡೆ ನಾವು ಆ ದಿವ್ಯ ಫಲದ ರುಚಿ ಹುಡುಕ್ತಾ ಇದೀವಿ. ಸಿಕ್ತಾ ಅಂತ ಹಣ್ಣು? ಎಲ್ಲಿವರೆಗೂ ನಾವು ಅಂತದ್ದೇ ಒಂದು ಹಣ್ಣನ್ನ ತಿನ್ನೋದಿಲ್ವೋ ಅಲ್ಲಿವರೆಗೂ ನಮ್ಮ ಹಸಿವು ಶಾಂತವಾಗೋದಿಲ್ಲ. ಇದು ಒಳ್ಳೇದಲ್ಲ ಮಾರುತಿ, ಸುಮ್ನೆ ಇರು. ನಮ್ಮಮ್ಮ ಹೇಳ್ತಾರೆ ಜಾಸ್ತಿ ತಿನ್ನೋದ್ರಿಂದ ಹೊಟ್ಟೆ ಒಡೆದೋಗುತ್ತೆ ಅಂತ. ನಡೀರಿ ಹೋಗೋಣ. ಇಲ್ಲಿ ಕೇಳು. ಹಾ ಹೇಳಿ. ಬೆಳಿಗ್ಗೆ ರಾಮಣ್ಣ ಬಂದಿದ್ದ. ಹೌದಾ? ಅವನ ಅಂಗಡಿಲಿದ್ದ ತಿಂಡಿಗಳೆಲ್ಲ ಖಾಲಿ ಆದ್ವಂತೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಿಜಾನೇ ಹೇಳ್ತಾ ಇದ್ದೀನಿ. ಯಾರು ತಗೊಂಡ್ರಂತೆ? ಅದು ನಮಗೂ ಗೊತ್ತಿಲ್ಲ. ಯಾರೋ ರಾಜರ ಮನೆತನದವ್ರು ಇರ್ಬೇಕು. ಹೇ ಭಗವಂತ, ಅಯ್ಯೋ ನಮ್ಮ ಅಂಗಡಿಲಿದ್ದ ಹಣ್ಣುಗಳೆಲ್ಲ ಎಲ್ಲೋದ್ವು? ಏನ್ ಮಾಡೋದು? ನಮ್ಮ ಮನ್ಸಿಗೂ ತೃಪ್ತಿ ಆಗ್ತಿಲ್ಲ, ಹಸಿವು ಶಾಂತವಾಗ್ತಿಲ್ಲ. ಈ ಮನೆಯಿಂದ ಒಳ್ಳೆ ಸುವಾಸನೆ ಬರ್ತಿದೆ. ಏನೋ ಸ್ವಾದಿಷ್ಟವಾಗಿರೋದಿರ್ಬೋದು. ಪಾಯಸ. ಮತ್ತೆ ಹೋಟೆಲ್ ಗುಡುಗುಡು ಅಂತಿದೆ. ನನ್ನ ಪಾಯಸ ಇಲ್ಲೋಡಿ, ಯಾರೋ ನಮ್ಮ ಊಟನೆಲ್ಲ ಕದ್ಬಿಟ್ಟಿದ್ದಾರೆ. ಏನು? ಅಯ್ಯೋ, ಇಲ್ಲಿ ಕೇಳಿ, ನಮ್ಮನೆಯಲ್ಲಿರೋ ಹಣ್ಣುಗಳನ್ನ ಯಾರೋ ಕದ್ಬಿಟ್ಟಿದ್ದಾರೆ. ಪ್ರಣಾಮಗಳು ಮಹಾದೇವ. ಸೃಷ್ಟಿಯನ್ನು ರಚಿಸಿರುವ ಬ್ರಹ್ಮದೇವ ಇಷ್ಟು ವಿಚಲಿತರಾಗಿರುವುದನ್ನು ನಾವೆಂದೂ ಕಂಡಿಲ್ಲ. ನಿಮಗೆಲ್ಲಾ ತಿಳಿದಿದೆ ಪ್ರಭು. ನಿಮ್ಮಿಂದ ಏನು ಬಚ್ಚಿಡುವುದು? ನಾಳೆ ಸೂರ್ಯೋದಯವಾಗುತ್ತಿದ್ದಂತೆ ಈ ಸೃಷ್ಟಿ ದೇವ ಅಸುರರ ಸಂಗ್ರಾಮದ ಜ್ವಾಲೆಗೆ ಭಸ್ಮವಾಗುತ್ತದೆ ಪ್ರಭು. ಇದೇ ನಮ್ಮ ಚಿಂತೆಗೆ ಕಾರಣವಾಗಿದೆ ಪ್ರಭು. ಆದರೆ ನಾವು ತ್ರಿಲೋಕ ಸೃಷ್ಟಿಚಕ್ರದ ಸಂಚಲನೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಅದು ನಿಮಗೆ ತಿಳಿದಿದೆ. ಜೀವನ ಚಕ್ರ ಹೇಗೆ ನಡೆಯಬೇಕೋ ಅದು ಹಾಗೇ ನಡೆಯುತ್ತದೆ. ತ್ರಿಲೋಕದಲ್ಲಿ ಹಸ್ತಕ್ಷೇಪ ಮಾಡದಿರಿ ದೇವ. ಆದರೆ ಬೇರೊಬ್ಬರಿದ್ದಾರೆ, ನಿಮ್ಮ ದಿವ್ಯ ಅವತಾರ ಮಾರುತಿ. ಕೇವಲ ಮಾರುತಿ ಒಬ್ಬರೇ ಈ ಸಮಸ್ತ ಸೃಷ್ಟಿಯನ್ನು ಇಂಥ ಸಂಕಷ್ಟದ ಸ್ಥಿತಿಯಿಂದ ಕಾಪಾಡಬಹುದು. ಆದರೆ ಅವರು ಒಂದು ವಿಚಿತ್ರ ಕ್ರೀಡೆಯಲ್ಲಿ ತಲ್ಲೀನರಾಗಿದ್ದಾರೆ. ಎಷ್ಟೇ ತಿಂದರೂ ಅವರ ಹಸಿವೇ ನೀಗುತ್ತಿಲ್ಲ. ಹೀಗಿರುವಾಗ ಸೃಷ್ಟಿಯ ರಕ್ಷಣೆ ಹೇಗಾಗುವುದು? ಈ ಸೃಷ್ಟಿಯ ಪ್ರತಿ ಕಣವು ಇನ್ನೊಂದರಿಂದ ಜೋಡಣೆಯಾಗಿದೆ. ಇಲ್ಲಿ ಸಣ್ಣ ಕಿಡಿ ಸಹ ಕಾಡ್ಗಿಚ್ಚಾಗುತ್ತದೆ. ಇಂದು ನಿಮಗೆ ಇದು ವಿಚಿತ್ರ ಕ್ರೀಡೆ ಅನಿಸುತ್ತಿದೆ. ಯಾರಿಗೆ ಗೊತ್ತು, ನಾಳೆ ಇದು ದಿವ್ಯ ಲೀಲೆ ಆಗಬಹುದು. ಅಂದರೆ ಈ ಸಮಯದಲ್ಲಿ ಹೀಗೆ ಅಂದುಕೊಳ್ಳಿ, ಮಾರುತಿಯ ಈ ಹಸಿವು ದೇವತೆ ಮತ್ತು ಅಸುರರ ಅಹಂಗಳ ಜಗಳ, ಅವರ ವರ್ಚಸ್ಸನ್ನು ಸ್ಥಾಪಿಸುವ ವಿಷಯ ಅವರ ಹಸಿವಿಗೆ ಸಂಬಂಧಿಸಿದೆ ಎಂದು. ಮತ್ತು ಇಲ್ಲಿಂದಲೇ ಆರಂಭವಾಗುವುದು ಮಾರುತಿಯ ಹನುಮಂತನಾಗುವ ಯಾತ್ರೆ. ಸುರೇಲಿ, 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 ಹೇಳಿ ಮಹಾರಾಣಿ. ಸುರೇಲಿ, ಮಾರುತಿ ನೋಡಿದ್ಯಾ? ಇಲ್ಲ ಮಹಾರಾಣಿ, ಅವರು ಅರಮನೆಯಲ್ಲಿಲ್ಲವೇ? ಅರಮನೆ ಒಳಗೆ ಹೊರಗೆ ಎಲ್ಲಾ ಕಡೆನೂ ನೋಡಾಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ ಮಾರುತಿ. ಹೇಳಿದ ಮಾತೇ ಕೇಳಲ್ಲ. ಮಾರುತಿ,
ನಿಮ್ಮನ್ನ ಅರಮನೆಯಲ್ಲೆಲ್ಲ ಹುಡುಕಿದ್ದಾಯ್ತು. ನೀವು ನೋಡಿದ್ರೆ ಇಲ್ಲಿ ಕೂತ್ಕೊ. ತಟ್ಟೆಯಲ್ಲಿದ್ದ ಹಣ್ಣು ಹಂಪಲ್ಗಳನ್ನ ನೀವೇನ ತಿಂದಿದ್ದು? ಅಮ್ಮ ಹಸುವಾಗಿತ್ತಲ್ವಾ? ಸರಿ ಸರಿ, ಹೋಗ್ಲಿ ಬಿಡಿ. ನಿಮ್ ಹೊಟ್ಟೆ ಅಂತೂ ತುಂಬತಲ್ಲ, ಇನ್ಮೇಲೆ ನಮ್ಗೆ ಆ ಯೋಚನೆ ಇರೋಲ್ಲ. ಸದ್ಯಕ್ಕೆ ನಿಮ್ ಹೊಟ್ಟೆ ತುಂಬತಲ್ಲ, ನಡೀರಿ ನಡೀರಿ. ಇನ್ನೂ ಹೊಟ್ಟೆ ತುಂಬಿಲ್ಲ ಅಮ್ಮ. ಎಂತ ಹಸುವು ಅಂದ್ರೆ ವರ್ಷದಿಂದ ಏನು ತಿಂದೇ ಇಲ್ಲ ಅಂತ. ಆದ್ರೆ ಓಹೋ, ನಮ್ಮನ್ನು ಸತಾಯಿಸೋದಕ್ಕೆ ಇದೊಂದು ಹೊಸ ವಿಧಾನನಾ? ನೋಡಿ, ನಮ್ಮ ಹತ್ರ ಅಷ್ಟೆಲ್ಲ ಸಮಯ ಇಲ್ಲ. ಸೂರ್ಯಗ್ರಹಣಕ್ಕೆ ಮುಂಚೆ ಪೂಜೆ ಮಾಡಬೇಕಿದೆ, ಅದಕ್ಕೆಲ್ಲ ತಯಾರಿ ಮಾಡಬೇಕಿದೆ. ನಡೀರಿ, ಬನ್ನಿ. ಎಂತ ಪೂಜೆ ಅಮ್ಮ? ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯದೇವ ತುಂಬಾ ಸಂಕಷ್ಟದಲ್ಲಿರ್ತಾರೆ. ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ಸೂರ್ಯದೇವರಿಗೆ ಸಂಕಷ್ಟದಿಂದ ಮುಕ್ತಿ ಸಿಕ್ಬಿಡುತ್ತೆ. ಸಿಗುವುದೇ ಇಲ್ಲ. ಇಂದು ಸಂಭವಿಸುವ ಗ್ರಹಣದ ಪೀಡನೆಯಿಂದ ಸೂರ್ಯ ದೇವನಿಗೆ ಮುಕ್ತಿ ಎಂದು ಸಿಗುವುದೇ ಇಲ್ಲ. ತಥಾಸ್ತು. ಇಂದಿನ ಈ ಯುದ್ಧ ಸೂರ್ಯ ದೇವನ ಅಹಂಕಾರವನ್ನು ತುಂಡು ತುಂಡಾಗಿಸುತ್ತದೆ. ಇದರ ಜೊತೆ ಜೊತೆಗೆ ದೇವತೆಗಳಿಗೆ ತಮ್ಮ ವಾಸ್ತವಿಕ ಯೋಗ್ಯತೆ ಸಹ ತಿಳಿಯುತ್ತದೆ. ಅವರು ಎಲ್ಲಿರುತ್ತಾರೆಂದರೆ ರಾಕ್ಷಸರಾದ ನಮ್ಮ ಕಾಲುಗಳ ಕೆಳಗೆ. ಗುರುದೇವ ಶುಕ್ರಾಚಾರ್ಯರಿಗೆ ಜಯವಾಗಲಿ. ಗುರುದೇವ ಶುಕ್ರಾಚಾರ್ಯರಿಗೆ. ಇಂದಿನಿಂದ ಸೃಷ್ಟಿಯಲ್ಲಿ ಆಗುತ್ತದೆ ರಾಕ್ಷಸ ಕುಲದ ಆರಂಭ. ರಾಕ್ಷಸ ಕುಲದ ವಿನಾಶವಾಗಲಿದೆ ಇಂದು. ದೇವಾನು ದೇವತೆಗಳ ಕೈಯಲ್ಲಿ ರಾಹು ಮತ್ತು ಸಮಸ್ತ ರಾಕ್ಷಸ ಸೇನೆಯ ಸಂಹಾರವಾಗಲಿದೆ ಇಂದು. ದೈವಶಕ್ತಿ, 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 ದೈವಶಕ್ತಿ. ಇವತ್ತಿನ ಯುದ್ಧದ ಫಲಿತಾಂಶ ನಮಗೆ ನಿಶ್ಚಯವಾಗಿದೆ. ವಿಜಯ ನಮ್ಮದೇ ಎಂದು. ರಾಕ್ಷಸರನ್ನು ನಾವು ಕೇವಲ ಸೋಲಿಸುವುದಲ್ಲ, ಅವರನ್ನು ದುರ್ಬಲರನ್ನಾಗಿಸಬೇಕು. ಏಕೆಂದರೆ ಭವಿಷ್ಯದಲ್ಲಿ ಯಾವುದೇ ರಾಕ್ಷಸ ದೇವತೆಗಳ ಜೊತೆ ಯುದ್ಧ ಮಾಡುವ ದುಸ್ಸಾಹಸ ಮಾಡಬಾರದು. ರಾಕ್ಷಸರ ಅಸ್ತಿತ್ವ ಈ ಸೃಷ್ಟಿಯಿಂದ ಅಳಿಸಿ ಹೋಗುತ್ತದೆ. ದೇವತೆಗಳ ವಿಜಯ ಧ್ವಜ ಆಕಾಶದಲ್ಲಿ ಹಾರಾಡುತ್ತದೆ. ಇಂದಿನ ಯುದ್ಧದ ನಂತರ ಸಮಸ್ತ ಸೃಷ್ಟಿಯಲ್ಲಿ ನಮ್ಮ ಘನತೆಯನ್ನು ಕೊಂಡಾಡುತ್ತಾರೆ. ಸಕಲ ಜೀವರಾಶಿಗಳು ನಮ್ಮ ಮುಂದೆ ತಲೆಬಾಗಿಸುತ್ತಾರೆ. ಜನತೆ ತ್ರಿಮೂರ್ತಿಗಳನ್ನು ಬಿಟ್ಟು ನಮ್ಮ ಪೂಜೆ ಮಾಡಬಹುದು. ದೇವತೆಗಳಾದ ನಮಗೆ ರಾಕ್ಷಸ ಕುಲವನ್ನು ನಾಶ ಮಾಡಿದ ಕೀರ್ತಿ ಸಿಗುವುದು. ತೇಜಸ್ವಿ ಸೂರ್ಯದೇವನಿಗೆ ಜಯವಾಗಲಿ. ಸ್ವರ್ಗಾಧಿಪತಿ ಇಂದ್ರದೇವನಿಗೆ ಜಯವಾಗಲಿ. ಶೀಘ್ರವಾಗಿ ಮಾರುತಿ, ಗ್ರಹಣ ಶುರುವಾಗ್ಲಿದೆ. ಶುರುವಾಗೋದಕ್ಕೆ ಮುಂಚೆನೆ ನಾವು ಪೂಜೆ ಮಾಡಬೇಕಿದೆ. ಹಾ, ಈ ಧ್ವನಿ ನಮ್ಮ ಹೊಟ್ಟೆಯಿಂದ ಬರ್ತಿದೆ. ನೆನ್ನೆಯಿಂದ ಹೇಗನ್ನಿಸ್ತಿದೆ ಅಂದ್ರೆ ನಮ್ಮ ಹೊಟ್ಟೆಲಿ ಯಾರೋ ಗರ್ಜಿಸ್ತಿದ್ದಾರೆ ಅಂತ. ಮತ್ತೆ ಇಬ್ರು ರಾಕ್ಷಸರು ಒಳಗೆ ಮಲ್ಲ ಯುದ್ಧ ಮಾಡ್ತಿರೋ ಹಾಗೆ. ಮತ್ತೆ ನಮ್ಮ ಹೊಟ್ಟೆಯಿಂದ ಯಾರೋ ಹೊರಗಡೆ ಬರೋ ಹಾಗೆ. ಗೊತ್ತಾಯ್ತು ಬಿಡಿ. ಆದ್ರೆ ಅಂಥದ್ ಏನಂತ ತಿಂದ್ರಿ ನೀವು? ಅದು ಒಂದು ಇದು ನಿನಗಾಗಿ. ಅದು ಒಂದು ದಿವ್ಯ ಫಲ. ಅದರ ರುಚಿ ಬಹುಶಃ ಅಮೃತದ ಸ್ವಾದ ಕೂಡ ಹಾಗೆ ಇರಬಹುದೇನೋ.
ಸಾಕು ಸಾಕು ಮಾರುತಿ, ತುಂಬಾ ಆಗೋಯ್ತು. ಸ್ವಲ್ಪ ಶಾಂತವಾಗಿರಿ. ಹಸುವಾಗಿದೆ ಅಮ್ಮ. ಎಲ್ಲಿವರೆಗೂ ನಾವು ಆ ಹಣ್ಣನ್ನ ಮತ್ತೆ ತಿನ್ನಲ್ವೋ ಅಲ್ಲಿವರೆಗೂ ನಮ್ಮ ಹಸಿವು ಶಾಂತವಾಗಲ್ಲ. ಆ ಒಂದೇ ಒಂದು ಹಣ್ಣು ಗ್ರಹಣ ಆದ್ಮೇಲೆ ಸಿಕ್ಕತ್ತೆ, ಅರ್ಥ ಆಯ್ತಾ? ಮಹಾರಾಣಿ, ಮತಂಗ ಋಷಿಗಳು ಅರಮನೆಗೆ ಆಗಮಿಸಿದ್ದಾರೆ. ನಡೀರಿ ಮಾರುತಿ, ಬೇಗ ಬೇಗ ಬನ್ನಿ. ಮಾರುತಿ, ಏನಾಯ್ತು? ಇದೇ ಆ ದಿವ್ಯ ಫಲ. ಮಾರುತಿ, ಬನ್ನಿ. ಹಾ ಅಮ್ಮ, ಗ್ರಹಣ ಶುರು ಆಗೋಕ್ಕೂ ಮೊದಲು ಒಂದೇ ಒಂದು ಹಣ್ಣು ತಿಂತೀವಿ, ಒಂದೇ ಒಂದು. ಅಯ್ಯೋ ಮಾರುತಿ, ಒಂದ್ ತಟ್ಟೆ ತುಂಬಾ ಹಣ್ಣನ್ನು ತಿಂದಿದ್ದೀರಾ, ಒಂದ್ ಹಣ್ಣು ತಿಂದ್ರೆ ಹೊಟ್ಟೆ ತುಂಬಿಡುತ್ತಾ? ತೃಪ್ತಿ ಆಗ್ಬಿಡುತ್ತೆ ನಮ್ಮ ಮನಸ್ಸಿಗೆ. ಮಹಾರಾಣಿ, ಬೇಗ ಬನ್ನಿ, ಪೂಜೆಗೆ ಹೊತ್ತಾಗುತ್ತಿದೆ. ಸರಿ ಮಾರುತಿ, ಒಂದೇ ಒಂದು ಹಣ್ಣು ಅಷ್ಟೇ, ಆಮೇಲೆ ನೀವು ಪೂಜೆಗೆ ಬಂದ್ಬಿಡ್ಬೇಕು. ಆಯ್ತು. ಆಮೇಲೆ ನಾವು ಕರೆಯೋ ಹಾಗೆ ಮಾಡಬೇಡಿ. ಇದಂತೂ ಸಾಕ್ಷಾತ್ ಅದೇ ದಿವ್ಯ ಫಲ ಬೋಲೆ ಬಾಬಾ ನಮಗ್ ಕೊಟ್ಟಿದ್ರಲ್ಲ. ಇದು ನಿನಗಾಗಿ. ಆದ್ರೆ ಇದ್ರ ಮರನೇ ಕಾಣ್ತಿಲ್ವಲ್ಲ, ಕೇವಲ ಹಣ್ಣು ಮಾತ್ರ ಕಾಣ್ತಿದೆ. ಮೋಡದಲ್ಲಿ ಏನಾದ್ರೂ ಮುಚ್ಕೊಂಡಿರ್ಬಹುದಾ? ಇಲ್ಲ ಇಲ್ಲ, ಈ ಹಣ್ಣು ಬಹಳ ದೂರ ಇರ್ಬೇಕು. ಪರವಾಗಿಲ್ಲ, ಹಾರ್ಕೊಂಡು ಹೋಗಿ ಆ ಹಣ್ಣನ್ನ ತಿಂದು ಬೇಗ ಹಿಂತಿರುಗಿ ಬಂದ್ಬಿಡ್ಬಹುದು. ದಿವ್ಯ ಫಲ, ನಿನ್ನ ತಿನ್ನೋಕೆ ಬರ್ತಿದೀವಿ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿದನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿದನೆ. ಪ್ರಭು ಪ್ರಭು ಪ್ರಭು. ಮಾತೆ, ನಿಮ್ಮ ಮುಂದೆ ಒಂದು ವಿನಂತಿಯನ್ನು ತಂದಿದ್ದೇವೆ. ಹೇಳು ಭೃಂಗಿ. ನಿಮ್ಮಿಬ್ಬರ ಅನುಮತಿ ಇದ್ದರೆ ನಾವು ಮಾರುತಿಯ ಈ ದಿವ್ಯಲೀಲೆಯನ್ನು ಇನ್ನೂ ಹತ್ತಿರದಿಂದ ನೋಡಬಹುದೇ? ಹರ ಹರ ಮಹಾದೇವ, ಹರ ಹರ ಮಹಾದೇವ. ರಾಮ ಪ್ರಿಯ ಹನುಮಂತ ಶಕ್ತಿಯ ಭಂಡಾರ. ರಾಮ ಪ್ರಿಯ
ಹನುಮಂತ ಶಕ್ತಿಯ ಭಂಡಾರ ಸೂರ್ಯನ ಹಣ್ಣು ಎನ್ನುತ್ತ ತಿನ್ನಲು ಹೊರಟವನಿ ಪೋರ ಸೂರ್ಯನ ಹಣ್ಣು ಎನ್ನುತ್ತ ತಿನ್ನಲು ಹೊರಟವನಿ ಪೋರ ರಾಮನ ಧ್ಯಾನವೇ ಹನುಮನದು ರಾಮನ ಧ್ಯಾನವೇ ಹನುಮನದು ನಿಜ ಭಕ್ತಿಯು ಹನುಮನದು ಕಾಲಿಯ ಮೇಲೆ ಸಾಗುವನೀತ ಜಗದೋದ್ಧಾರನಿವ ಸೂರ್ಯನ ಹಣ್ಣು ಎನ್ನುತ್ತ ತಿನ್ನಲು ಹೊರಟವನಿ ಪೋರ ಸೂರ್ಯನ ಹಣ್ಣು ಎನ್ನುತ್ತ ತಿನ್ನಲು ಹೊರಟವನಿ ಪೋರ. ನಾವ್ ಅನ್ಕೊಂಡಿದ್ದಕ್ಕಿಂತ ಇದು ಬಹಳ ದೂರ ಇದೆ. ಆದ್ರೆ ಇಷ್ಟೊಂದು ಸ್ವಾದಿಷ್ಟವಾಗಿರೋ ಹಣ್ಣನ್ನ ಬಿಡೋಕೂ ಆಗೋದಿಲ್ಲ. ವೇಗ ಇನ್ನೂ ಹೆಚ್ಚಿಸ್ಬೇಕು ಮಾರುತಿ. ಸರಿಯಾದ ಸಮಯಕ್ಕೆ ಇನ್ನು ಪೂಜೆಗೂ ಹೋಗ್ಬೇಕು. ಇದು ಯಾವ ಪ್ರಾಣಿ ಸೂರ್ಯ ಲೋಕದ ಕಡೆಗೆ ಇಷ್ಟು ವೇಗವಾಗಿ ಹೋಗುತ್ತಿದೆ? ಅವಶ್ಯವಾಗಿ ದೇವತೆಗಳು ಯಾರೋ ವಿಶೇಷ ಗಂಧರ್ವ ಅಥವಾ ಯಕ್ಷರನ್ನು ಕಳುಹಿಸಿರಬಹುದು ನಮ್ಮನ್ನು ಪರಾಜಿತಗೊಳಿಸುವುದಕ್ಕಾಗಿ. ರಾಕ್ಷಸರೇ, ಅಲ್ಲಿ ಹಾರುತ್ತಿರುವ ಪ್ರಾಣಿ ಅವನು ನಮ್ಮ ಶತ್ರುವಿನ ಮಿತ್ರ. ಅವನನ್ನು ತಡೆಯಿರಿ. ಸೂರ್ಯ ಲೋಕದ ಒಳಗಡೆ ಹೋಗುವ ಮೊದಲೇ ತಡೆಯಿರಿ ಅವನನ್ನು. ಇನ್ನೇನು ಸ್ವಲ್ಪ ಸಮಯದಲ್ಲಿ ಸೂರ್ಯಗ್ರಹಣ ಆರಂಭವಾಗಲಿದೆ. ಬನ್ನಿ, ಪೂಜಾ ವಿಧಿಯನ್ನು ಪ್ರಾರಂಭಿಸೋಣ. ಮಾರುತಿ ಬರ್ಲಿಲ್ವಲ್ಲ, ಎಲ್ಲಿ ಹೋದ್ರು? ಇಲ್ಲೇ ಎಲ್ಲೋ ಆಟ ಆಡ್ತಾ ಅರಮನೆಯಲ್ಲೇ ಇರಬಹುದು. ಋಷಿವರ್ಯ, ನೀವು ಪೂಜೆಯನ್ನು ಆರಂಭಿಸಿ. ಓಂ ಆದಿತ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ. ಮಹಾರಾಜ ಕೇಸರಿ, ದೇವಿ ಅಂಜನಿ, ನೀವಿಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿ. ಇಂದಿನ ಗ್ರಹಣದ ಸಮಯದಲ್ಲಿ ಸೂರ್ಯ ದೇವನಿಗೆ ನೋವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು. ಆಗಲಿ. ನಿಲ್ಲು ಹಾರುವ ಪ್ರಾಣಿ. ಯಾರಿವ್ರೆಲ್ಲ ನಮ್ಮನ್ನ ಕರೀತಾ ಇದ್ದಾರಾ? ಇವ್ರೇನಾದ್ರೂ ಸಂಕಟದಲ್ಲಿರಬಹುದು, ಅದಕ್ಕೆ ನಮ್ಮ ಸಹಾಯ ಕೇಳೋಕ್ ಕರೀತಿರ್ಬಹುದು. ನೀವೆಲ್ಲ ರಾಕ್ಷಸರಲ್ವಾ? ಮತ್ತೆ ನೀನು ವಾನರ. ನಾವೆಲ್ಲರೂ ನಿನ್ನನ್ನ ಸುತ್ತುವರೆದಿದ್ದೇವೆ. ಹೇಳು ಹಾರುವ ವಾನರ, ಭಯವಾಗುತ್ತಿದೆ. ಇದೇ ನಮ್ಮ ಸಮಸ್ಯೆ ರಾಕ್ಷಸರೇ. ನಮ್ಗೆ ಯಾರಿಂದಲೂ ಭಯ ಆಗೋದಿಲ್ಲ. ಇಂದು ನಿನಗೆ ಭಯ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ನಿನ್ನನ್ನು ಸಂಹರಿಸಿ ನಾವು ನರಕಕ್ಕೆ ಕಳಿಸ್ತೀವಿ. ಏನಾಯ್ತು? ನಾವೇನಾದ್ರೂ ಮಾಡಿದ್ವಾ ನಿಮ್ಗೆ? ಯಾಕೆಂದ್ರೆ ನೀನ್ ನಮ್ಮ ಶತ್ರು. ನಾವು ಶಾಂತವಾಗಿ ಫಲ ತಿನ್ನೋಕ್ ಹೋಗ್ತಿದ್ವಿ, ಯಾಕಂದ್ರೆ ನಮಗಾಗಿದೆ ಹಸಿವು. ನಮ್ಗೆ ಯಾವಾಗ ಹಸುವಾಗಿರುತ್ತೋ ಆಗ ನಮ್ಗೆ ಬೇಗ ಕೋಪ ಬರುತ್ತೆ. ಅದಕ್ಕಾಗಿ ನಮ್ಮ ಮಾರ್ಗ ಬಿಟ್ಟು ಇಲ್ಲಿಂದ ಹೊರಟು ಹೋಗಿ. ಇಲ್ಲಾಂದ್ರೆ ಏನು? ಇಲ್ಲಾಂದ್ರೆ ನಾವ್ ನಿಮ್ ಹತ್ರ ಮಾತಾಡಲ್ಲ, ನಮ್ಮ ಗದೆ ಮಾತಾಡುತ್ತೆ. ಮೂರ್ಖ ವಾನರ, ಇಂದು ನಿನ್ನ ಅಂತ್ಯ ನಿಶ್ಚಿತ. ಎಲ್ಲಿ ತಲೆ ರಾಕ್ಷಸರದು ಮತ್ತೆ ಶರೀರ ಸರ್ಪದ್ದು. ಸೃಷ್ಟಿಕರ್ತ ನಿಮ್ಮನ್ನ ಯಾಕೆ ಈ ತರ ಮಾಡಿದರೆ? ನೀವು ಪ್ರಾಣಿನ ಅಥವಾ ರಾಕ್ಷಸರ? ತುಚ್ಛವಾನರ, ನೀನು ನಮ್ಮನ್ನು ಅವಮಾನ ಮಾಡುತ್ತಿದ್ದೀಯಾ? ಇದು ಅವಮಾನ ಅಲ್ಲ ವಿಚಿತ್ರ ರಾಕ್ಷಸ. ಈ ರೀತಿ ವಿಚಿತ್ರ ಶರೀರವನ್ನ ನೋಡಿ ನಾವು ಆಶ್ಚರ್ಯರಾಗಿದ್ದೀವಿ. ಇದು ನಿಮ್ಮ ನಿಜವಾದ ದೇಹವೋ ಮಾಯೆಯೋ? ನಿಜ ಹೇಳ್ಬೇಕು.
ನೋಡ್ಬೇಕಂದ್ರೆ ತುಂಬಾನೇ ಭಯಂಕರವಾಗಿ ಕಾಣ್ತಾ ಇದ್ದೀರಾ ನೀವು. ಸಾಕು ನಿಲ್ಲಿಸು ತುಚ್ಛ ವಾನರ. ಇಲ್ಲಿಯವರೆಗೂ ನೀನೊಬ್ಬ ಸಣ್ಣ ಬಾಲಕನೆಂದು ಸುಮ್ಮನಿದ್ದೆವು. ಆದರೆ ನೀನು ನಮ್ಮನ್ನು ಅವಮಾನ ಮಾಡಿ ನಿನ್ನ ಸಾವನ್ನು ಆಮಂತ್ರಿಸಿಕೊಂಡಿದ್ದೀಯ. ರಾಕ್ಷಸರೇ, ಈ ವಾನರನ ಪ್ರಾಣವನ್ನು ತೆಗೆಯದೆ ಬಿಡಬೇಡಿ.